ಹಾಯ್ ಫ್ರೆಂಡ್ಸ್, ಹಿಂದೆ ಈಗ ಏನು ನೋಡ್ತಿದ್ದೀರಾ ನೀವು, ಈ ಕೋಟೆ ಬಂದು ಎಲ್ಲಿದೆ, ಇದ್ರ ಹಿಸ್ಟ್ರಿ ಎಲ್ಲ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ. ಅದೇ ರೀತಿ ನೋಡಿಕೊಂಡ್ರೆ ಈ ಕೋಟೆಗೆ ಪಕ್ಕದಲ್ಲೇ ಒಂದು ಬೆಟ್ಟ ಸಹ ಇದೆ. ಆ ಬೆಟ್ಟದ ಬಗ್ಗೆ ಸಹ ವಿವರಿಸ್ತಾ ಹೋಗ್ತೀನಿ. ಮತ್ತು ಅಲ್ಲಿ ಟ್ರೆಕ್ಕಿಂಗ್ ಮಾಡಿ ಆ ಬೆಟ್ಟದ ಮೇಲೆ ಸಹ ಏನೇನೈತೆ ಅಂತ ತಿಳಿಸೋಣ ಬನ್ನಿ. ಮತ್ತು ಹಾಗೆ ಲೆಫ್ಟ್ ಸೈಡ್ ನೋಡಿಕೊಂಡ್ರೆ ಇಲ್ಲಿ ಬ್ರಿಟಿಷರು ಸಹ ಆಳಿದಾರಂತೆ, ಅದನ್ನು ಸಹ ನಿಮ್ಗೆ ತಿಳಿಸ್ಕೊಡ್ತಾ ಬರ್ತೀನಿ ಬನ್ನಿ. ಈಗ ಏನು ನೋಡ್ತಾ ಇದ್ದೀರಾ ನೀವು, ಈ ಬೆಟ್ಟ ಬಂದುಬಿಟ್ಟು ಆಂಧ್ರದ ಅನ್ನಮಯ್ಯ ಡಿಸ್ಟಿಕ್ನಲ್ಲಿದೆ. ಅದೇ ರೀತಿ ಇದು ಬೆಂಗಳೂರು ಟು ಕಡಪ ಹೋಗೋ ಹೈವೇಯಲ್ಲಿ ಸುಮಾರು ಬೆಂಗಳೂರಿಂದ 160 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಈಗ ನೀವು ಮುಂದೆ ಏನು ನೋಡಿದ್ರೆ ಅದು ಮೈನ್ ಎಂಟ್ರೆನ್ಸ್ ಗೇಟ್ ಆಗಿರುತ್ತೆ. ಇದು ಬಂದ್ಬಿಟ್ಟು ಸೆಕೆಂಡ್ನೇ ಗೇಟ್. ಈಗ ನೀವೇನು ನೋಡ್ತಾ ಇದ್ದೀರಾ, ಇದು ಬಂದು ಸೆಕೆಂಡ್ನೇ ಗೇಟ್ ಇದು ಆಗಿರುತ್ತೆ. ರೋಡ್ನಿಂದ ಕಾಣಿಸುವಂಥ ವ್ಯೂ ಆಗಿರುತ್ತೆ ಮಹಲ್ದು. ಈಗ ನೀವೇನು ನೋಡ್ತಿದ್ದೀರಾ, ಇದು ಮಹಲ್ನ ಬ್ಯಾಕ್ ವ್ಯೂ. ಇದಕ್ಕೆ ಸುಮಾರು 400 ವರ್ಷಗಳ ಇತಿಹಾಸ ಇದೆ. ಈ ಮಹಲ್ನ ಕೃಷ್ಣದೇವರಾಯ ಸುಮಾರು 14ನೇ ಶತಮಾನದಲ್ಲಿ ಕಟ್ಟಿಸಿರ್ತಾನೆ ಇದನ್ನು. ನಂತರ ದಿನಗಳಲ್ಲಿ ಇದನ್ನು ಚೋಳರು, ಚಾಳುಕ್ಯರು, ಕಡಪ ನವಾಬರು ಮತ್ತು ಅನೇಕ ಮುಸ್ಲಿಂ ರಾಜರು ಸಹ ಈ ಕೋಟೆನ ಆಳ್ತಾರೆ. ಈ ಕೋಟೆನ ಮೈಸೂರು ಹೈದರಾಲಿ ಮಗನಾದ ಟಿಪ್ಪು ಸಹ ಆಳಿದ್ದಾನೆ. ಅದ್ರ ಬಗ್ಗೆ ಕೂಡ ಮುಂದೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಬನ್ನಿ. ಈಗ ಬನ್ನಿ ಈ ಕೋಟೆ ಹತ್ಬಿಟ್ಟು ಒಳಗಡೆ ಏನೇನಿದೆ ಅಂತ ಒಂದೊಂದೇ ನೋಡೋಣ. ಹಾಗೆ ಮೇಲೆ ಹೋಗೋಣ ಬನ್ನಿ. ಅಲ್ಲಿ ಆ ರೈಟ್ ಸೈಡಲ್ಲಿ ಏನು ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಅದು ಬ್ರಿಟಿಷರು ಕಟ್ಸ್ಕೊಂಡಿರೋಂಥ ಅಡುಗೆ ಮನೆ ಅಂತೆ. ನಂತರದ ಕಾಲದಲ್ಲಿ ಬ್ರಿಟಿಷರ ಕೈವಶ ಆಗುತ್ತೆ ಇದು, ಈ ಕೋಟೆ ಬಂದ್ಬಿಟ್ಟು. ಆಗ ಅವರು ಕಟ್ಸ್ಕೊಂಡಿರೋಂಥ ಅಡುಗೆ ಮನೆ ಅಂತ ಇದು. ಅಲ್ಲಿ ಸಹ ನಾನು ಹೋಗಿ ಆಮೇಲೆ ತಿಳಿಸ್ಕೊಡ್ತೀನಿ. ಫಸ್ಟ್ ಇದು ನೋಡೋಣ ಬನ್ನಿ. ಮೇಲೆ ಬಂದಿದ ತಕ್ಷಣ ಇಲ್ಲಿ ಲೆಫ್ಟ್ ಸೈಡಲ್ಲಿ ರಾಣಿ ಸಹ ರೂಮ್ ಇದೆ. ಇಲ್ಲಿ ಫಸ್ಟ್ ಆ ರೂಮ್ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿಗೆ ಬರುವಂಥ ಪ್ರವಾಸಿಗರು ಹಾಳು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ಒಡೆದೋಗಿರೋ ಬಾಗಿಲಿಗೆ ಮುಳ್ಳು ಸಹ ಹಾಕಿದ್ದಾರೆ, ಒಳಗಡೆ ಹೋಗಿ ಎಲ್ಲ ಹಾಳು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಈಗ ಒಳಗಡೆ ಏನು ನೋಡ್ತಾ ಇದ್ದಾರೆ ನೀವು, ಇದು ರಾಣಿ ವಾಸ ಮಾಡುವಂತಹ ರೂಮ್ ಅಂತೆ. ಇದು ಫುಲ್ಲ ವುಡ್ಡಲ್ಲೇ ಕಟ್ಟಿದ್ದಾರೆ. ಫುಲ್ 4 ಗೋಡೆ ನೋಡಿ. ಆ ಕಾಲದಲ್ಲಿ 400 ವರ್ಷಗಳ ಹಳೆಯಿಂದ ಕಾಲದಲ್ಲಿ ಕಟ್ಟಿರೋಂತಹ ಒಂದು ರೂಮ್ ಅಂತ ಹೇಳ್ಬೋದು. ಅಲ್ಲಿ ಚಿಕ್ಕ ಬಾಕ್ಸ್ ಟೈಪ್ ಇದಾವಲ್ಲ, ಅಲ್ಲೇನು ಇಟ್ಕೊಳಕ್ಕೆ ಮಾಡಿದ್ದಾರೆ. ಇಲ್ಲಿ ನೋಡಿ ಬಾಗಿಲು ಸಹ ಹಾಕ್ಬಿಟ್ಟಿದ್ದಾರೆ. ಇಲ್ಲಿಂದ ಜನಗಳು ಬಂದು ಹಾಳು ಮಾಡ್ತಾರೆ ಎಲ್ಲ ಹೋಗ್ಬಿಟ್ಟು ಅಂತ ಹೇಳ್ಬಿಟ್ಟು. ಬನ್ನಿ ನೆಕ್ಸ್ಟ್ ನೋಡ್ಕೊಂಡು ಹೋಗೋಣ. ಇಲ್ಲಿ ಎಲ್ಲ ರೂಮ್ಗಳು ಸಹ ಬಾಗಿಲಾಗ್ಬಿಟ್ಟಿದ್ದಾರೆ. ಯಾಕಂದರೆ ಒಳಗಡೆ ಹೋಗಿ ಪ್ರವಾಸಿಗರು ಅವ್ರ ಹೆಸರು ಬರೆಯೋದು ಗೀಚೋದೆಲ್ಲ ಮಾಡ್ತಿರ್ತಾರೆ, ಅದಕ್ಕೋಸ್ಕರ ಎಲ್ಲ ಬಾಗಿಲಾಕಿದ್ದಾರೆ. ಇಲ್ಲಿ ಬಾಗಿಲು ಸಹ ಒಳಗಡೆ ನೋಡೋಣ ಬನ್ನಿ ಯಾವ ರೀತಿ ಇದೆ ಅಂತ. ನೈಸ್, ಚೆನ್ನಾಗಿದೆ. 400 ವರ್ಷಗಳ ಹಿಂದೆ ಕಟ್ಟಿರೋಂತಹ ಒಂದು ರೂಮ್ಸ್ ಇವು. ಇಲ್ಲಿ ಮೇಲೆ ಬಂದರೆ 6 ಸ್ನಾನದ ರೂಮುಗಳು ಸಹ ಇದ್ದಾವೆ ಇಲ್ಲಿ. ಈಗ ಏನು ನೋಡ್ತಾ ಇದ್ದೀರಾ, ಈ ರೂಮು ನೋಡಿ. ಈ ರೈಟ್ ಸೈಡಲ್ಲಿ ಬಾಕ್ಸ್ ಟೈಪ್ ಆಗಿ ಕಟ್ಸಿದಾರಲ್ಲ, ಇಲ್ಲಿ ಸ್ನಾನ ಮಾಡ್ಕೊಳೋದಂತೆ ಆಗಿನ ಕಾಲದ ರಾಜರು ರಾಣಿಯರು. ಅದೇ ರೀತಿ ನೆಕ್ಸ್ಟ್ ರೂಮ್ ಸಹ ನೋಡೋಣ ಬನ್ನಿ. ಈಗ ನೀವೇನು ನೋಡ್ತಾ ಇದ್ದೀರಿ, ಇದು ಮರದಲ್ಲಿ ಮಾಡಿರೋಂಥದ್ದು. ಇದು ವೆಂಟಿಲೇಟರ್ ಥರ ಕೆಲಸ ಮಾಡುತ್ತೆ ಅಂದ್ಕೊಂಡಿದ್ದೀನಿ. ಅದನ್ನ ಓಪನ್ ಮಾಡಿದ್ರೆ ಗಾಳಿ ಸಹ ಬರುತ್ತೆ, ಹಾಗೆ ಬೆಳಕು ಬರುತ್ತೆ. ಮತ್ತು ಅದೇ ರೀತಿ ಕ್ಲೋಸ್ ಕೂಡ ಮಾಡ್ಕೋಬೋದು ನೈಟ್ ಟೈಮು. ಚೆನ್ನಾಗಿದೆ ಅಲ್ವಾ, ಬೆಳಕು ಸಹ ಬರುತ್ತೆ ಇದರಲ್ಲಿ. ಆ ಕಡೆಯಿಂದ ನೋಡ್ಬೋದು ಬೇಕಂದರೆ. ಹಾಗೆ ಮುಂದೆ ಬಂದರೆ ಅಲ್ಲಿ ಬ್ರಿಟಿಷರ ಕಾಲದಲ್ಲಿ ಕಟ್ಸಿರ್ತಕ್ಕಂಥ ಅಡುಗೆ ಮನೆ ಅಂತ ಹೇಳ್ಬೋದು. ಈಗ ಝೂಮ್ ಮಾಡ್ತಾ ಇದ್ದೀನಿ ನೋಡಿ, ಅದು. ಓಕೆ ಬನ್ನಿ, ಈಗ ಇಲ್ಲಿ ಮುಂದೆ ಏನು ಕಾಣಿಸ್ತಾ ಇದೆ, ಈ ಬೆಟ್ಟನ ಈಗ ಟ್ರಕ್ಕಿಂಗ್ ಮಾಡ್ತಾ ಬೆಟ್ಟ ಇದ್ದೀವಿ. ಏನು ನೋಡಿದ್ರೆ ಅದು ಬಂದು ಗುರುಮ್ಕೊಂಡ ಬೆಟ್ಟ ಅಂತೇಳಿ. ಅದ್ರ ಮೇಲೆ 40 ಮಸೀದಿಗಳು ಸಹ ಇದ್ದಾವೆ. ಈ ಬೆಟ್ಟಕ್ಕೆ ಗುರುಮ್ಕೊಂಡ ಹೆಸರಂತ ಯಾಕೆ ಬಂತಂದರೆ, ಆಗಿನ ರಾಜರ ಕಾಲದಲ್ಲಿ ಇದ್ರ ಮೇಲೆ ಕುದುರೆಗಳೆಲ್ಲ ಹೋಗ್ತಾ ಇದ್ರಂತೆ ಬೆಟ್ಟಕ್ಕೆ, ಅದಕ್ಕೋಸ್ಕರ ಇದಕ್ಕೆ ಗುರುಮ್ಕೊಂಡ ಅಂತ ಬರುತ್ತೆ ಹೆಸರು. ನೋಡಿಕೊಂಡ್ರೆ ಇಲ್ಲಿ ಲೆಫ್ಟಲ್ಲಿ ಕೆಳಗಡೆ ಮಹಲ್ ಸಹ ನೋಡ್ಬೋದು ಬನ್ನಿ. ಇದು ಸಹ ಕ್ಲೋಸ್ ಮಾಡಿದ್ದಾರೆ. ಎಲ್ಲ ಹಳೆ ಕಾಲದಲ್ಲಿ ನಿರ್ಮಿಸಿದಂತಹ ಹಳೆಯದರ ಕಟ್ಟಡಗಳು ನೋಡ್ಬೋದು ನೀವು. ಈಗ ಇಲ್ಲಿ ಕಿಟಕಿ ಸಹಿತ ಓಪನ್ ಮಾಡಿ ತೋರಿಸ್ತೀನಿ ನೋಡಿ.
ನೋಡ್ಬೋದು ಒಳಗಡೆ ಯಾವ ಥರ ಇದೆ ಅಂತ. ಈಗ ಕೆಳಗಡೆ ಮಹಲ್ನ ನೀವೇನು ನೋಡಿದ್ರೆ ಆ ಮಹಲಲ್ಲಿ ಬ್ರಿಟಿಷರ್ ಕಾಲದಲ್ಲಿ ಜೈಲ್ ಸಹ ಮಾಡ್ಕೊಂಡಿದ್ರಂತೆ ಈ ಮಹಲ್ನ. ನೋಡುವುದು ಆಗಲೇ ಮೇಲಿಂದ ತೋರಿಸೋದ್ನಲ್ವ ಅಡುಗೆ ಮನೆ ಅಂತ ಹೇಳ್ಬಿಟ್ಟು, ಈ ಅಡುಗೆ ಮನೆ ಬಿಟ್ಟು ಬ್ರಿಟಿಷರ್ ಕಾಲದಲ್ಲಿ ಕಟ್ಸ್ಕೊಂಡ್ರಂತಹ ಮನೆ. ನೋಡ್ಬೋದು, ಇದು ಅಡುಗೆ ಮನೆ ಅಂತ ಹೇಳ್ಬೋದು. ಇಲ್ಲೆಲ್ಲ ಬ್ರಿಟಿಷ್ ಕಾಲದಲ್ಲಿ ಅಡುಗೆ ಮಾಡ್ಕೊತಾ ಇದ್ರು. ಆಗಿನ ಕಾಲದಲ್ಲಿ ಅವರು ರುಬ್ಬಿಕೊಳ್ಳೋದಕ್ಕೆ ಬ್ರಿಟಿಷರು ಗುಂಡುಗಳು ಸಹ ಬಳಸ್ತಾ ಇದ್ರು. ಇಲ್ಲೊಂದಿದೆ, ಮತ್ತು ರೈಟ್ ಸೈಡಲ್ಲಿ ಒಂದಿದೆ ನೋಡಿ, ಇಲ್ಲೊಂದಿದೆ, ಇದನ್ನು ಯೂಸ್ ಮಾಡ್ತಾ ಇದ್ರು. ಮೆಟ್ಲು ಕಾಣಿಸ್ತಾ ಇದೆ ಅಲ್ವಾ, ಈ ಮೆಟ್ಲ ಹತ್ತಿರದಿಂದ ಹೋದ್ರೆ ಇಲ್ಲಿಂದ ಹೋಗಿ ಇಲ್ಲಿ ಏನೋ ಸಮಾಧಿ ಥರ ಇದೆ. ಇದೇನಂತ ನನಗೆ ಸರಿಯಾಗಿ ಗೊತ್ತಿಲ್ಲ, ಯಾರನ್ನ ಗೊತ್ತಿದ್ರೆ ಕಮೆಂಟ್ನಲ್ಲಿ ತಿಳಿಸಿ. ಆಗ ಇಲ್ಲಿ ರೈಟ್ಗೊಂದು ರೋಡ್ ಬರುತ್ತೆ. ಈ ರೋಡಲ್ಲಿ ತಗೊಂಡು ಮತ್ತೆ ಮುಂದೆ ಹೋಗ್ಬೇಕಾದ್ರೆ ಸ್ಟ್ರೈಟ್ ಹೋದರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಬರುತ್ತೆ. ಈಗ ಅಲ್ಲಿ ಮಹಲ್ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿಂದ ರೈಟಿಗೆ ಒಂದು ದಾರಿ ಸಿಗುತ್ತೆ. ಆ ದಾರಿ ಬಂದ್ಬಿಟ್ಟು ಬೆಟ್ಟಕ್ಕಿರುತ್ತೆ. ಇಲ್ಲಿ ನೋಡಿ ಸಮಾಧಿ ಥರ ಇದೆ, ಅದು ಯಾರ್ದೊಂದು ಸರಿಯಾಗಿ ನನಗೆ ಕೂಡ ಗೊತ್ತಿಲ್ಲ. ಅಲ್ಲಿ ರೈಟಿಗೆ ರೋಡ್ ಇರುತ್ತೆ, ಆ ರೋಡಲ್ಲಿ ಹಾಗೆ ಮುಂದೆ ಹೋಗಬೇಕು. ಸ್ಟ್ರೈಟ್ ಇದೇ ದಾರಿ ಹೋದರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಕೂಡ ಬರುತ್ತೆ. ನೀವು ಅಷ್ಟು ದೂರ ಹೋಗ್ಬಾರ್ದು. ನೋಡಿ, ಕಲ್ಲಾತ್ರೆಯಿಂದ ಲೆಫ್ಟ್ಗೆ ಒಂದು ರೋಡ್ ಕಾಣಿಸುತ್ತೆ ಅಲ್ವಾ, ಈ ರೋಡಲ್ಲಿ ಹೋದರೆ ಬೆಟ್ಟಕ್ಕೆ ಈ ದಾರಿ ಇದೇ ಆಗಿರುತ್ತೆ. ತುಂಬ ಹಳೇದು, ನೋಡ್ತಾ ಇರೋದು ಸುಮಾರು ರಾಜರ ಕಾಲದಿಂದ ಈ ಟೆಂಪಲ್ ಇದೆ. ಈಗ ನೀವು ಏನು ದೇವಸ್ಥಾನ ನೋಡಿದ್ರಿ ಅದೇ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ಲು. ನೀವು ಸ್ಟ್ರೈಟ್ ಹೋದರೆ ಆ ಟೆಂಪಲ್ ಬರುತ್ತೆ. ನೀವು ಅಲ್ಲಿ ಹೋಗ್ಬಾರ್ದು. ನೀವು ಟ್ರೆಕ್ಕಿಂಗ್ ಮಾಡಬೇಕಂದ್ರೆ ಲೆಫ್ಟ್ ಸೈಡಲ್ಲಿ ಒಂದು ದಾರಿ ತೋರಿಸ್ತೆ ಅಲ್ವಾ, ಆಗಲೇ ಅಲ್ಲೇ ಲೆಫ್ಟ್ ತಗೋಬೇಕಾಗುತ್ತೆ. ನಾವೇನು ಕೆಳಗಡೆ ನೋಡ್ಕೊಬಂದ್ವಿ ಅದನ್ನು ರಂಗೀನ್ ಮಹಲ್ ಅಂತಾರಂತೆ. ಟಿಪ್ಪು ಸುಲ್ತಾನ್ ಕೆಲವೊಂದು ಚಿಕ್ಕ ವಯಸ್ಸಿನಲ್ಲೇ ಕೆಲವೊಂದು ಸ್ಟಡೀಸ್ ಕೂಡ ಇಲ್ಲೇ ಮಾಡ್ತಾರೆ ಅಂತ ಇಲ್ಲಿನ ಸ್ಥಾನಿಕರು ತಿಳಿಸ್ತಾ ಇದ್ದಾರೆ. ಈ ಕುರುಂಕೊಂಡ ಏನಿದೆ, ಇಲ್ಲಿನ ಆಡಳಿತವನ್ನು ಟಿಪ್ಪು ಸುಲ್ತಾನ್ ಅವ್ರ ಮಾವನಾದ ಮೀರ್ ರಾಜಾ ಅಲಿ ಖಾನ್ ನೋಡ್ಕೊತಾ ಇರ್ತಾನೆ, ಈ ಸಾಮ್ರಾಜ್ಯನೆಲ್ಲನೂ. ಇಲ್ಲಿಂದ ಸುಮಾರು ಒಂದು 500 ಮೀಟ್ರಲ್ಲಿ ಮೀರ್ ರಾಜಾ ಅಲಿ ಖಾನ್ ಸಮಾಧಿ ಸಹ ಇದೆ. ಅಂದರೆ ಇದು ಬೆಟ್ಟದಿಂದ ಆಚೆ ಕಡೆ ಇದೆ. ಈ ಕೋಟೆ ಏನು ಕಟ್ಟಿದಾರಲ್ವಾ, ಇದರಿಂದ ಔಟ್ಸೈಡ್ ಇದೆ. ಆದರೆ ಈ ವಿಡಿಯೋದಲ್ಲೇ ಕವರ್ ಮಾಡ್ತೀನಿ, ಇಲ್ಲಾಂದರೆ ಪಾರ್ಟ್ 2 ವಿಡಿಯೋದಲ್ಲಿ ಅದನ್ನ ಕವರ್ ಮಾಡಿಕೊಡ್ತೀನಿ. ಇಲ್ಲಿ ಮುಂದೆ ಏನು ಕಾಣಿಸ್ತಾ ಇದೆ, ಝೂಮ್ ಮಾಡ್ತಾ ಇದೆ ನೋಡಿ, ಇದೇ ಮಹಲ್ಲು. ಆ ಕಡೆ ಏನೆಲ್ಲ ಕಾಣಿಸೋದಲ್ಲ ರೋಡು. ಈಗ ನಾವು ಕೆಳಗಡೆ ಏನು ನೋಡಿದ್ವಿ ಆ ಮಹಲ್ ಹೆಸರು ಬಂದು ರಂಗೀನ್ ಮಹಲ್. ಇದನ್ನು ಆಳಿದ ಕೊನೆಯದವರು ಯಾರಂದರೆ ಟಿಪ್ಪು ಸುಲ್ತಾನ್ನ ಮಾಮನಾದ ಮೀರ್ ರಾಜಾ ಅಲಿ ಖಾನನ ತುಂಬ ವರ್ಷ ಆಳ್ತಾನೆ. ನಂತರ ಇದು ಬ್ರಿಟಿಷರ ಕೈವಶ ಆಗುತ್ತೆ. ಈ ಕೋಟೆಯ ಪ್ರತಿಯೊಂದು ಕಲ್ಲು ಸಹ ಒಂದು ಚರಿತ್ರೆ ಹೇಳೋ ಥರ ಇಲ್ಲಿ ವಿಶೇಷವಾಗಿದೆ. ಅದೇ ರೀತಿ ನೋಡೋದಾದರೆ ಇಲ್ಲಿ ಮೇಲೆ ಸುಮಾರು 40 ಮಸೀದಿಗಳು ಸಹ ಇದ್ದವು. ಆದರೆ ಈಗ ಒಂದು ಮಸೀದಿ ಸಹ ಇಲ್ವಂತೆ, ಎಲ್ಲ ಫುಲ್ಲು ನಾಶ ಮಾಡಾಕಿದ್ದಾರೆ. ಈ ಕೋಟೆ ಟಿಪ್ಪು ಸುಲ್ತಾನ್ ಕೈವಶ ಆದಮೇಲೆ ಇಲ್ಲಿ ಕೆಳಗಡೆ ಮಹಲ್ಗೂ ಮತ್ತು ಮೇಲೆ ಕೋಟೆಗೂ ತುಂಬ ರಿವರ್ಕ್ ಮಾಡಿಸ್ತಾನೆ. ನಾವು ಒಂದು 50% ಬೆಟ್ಟ ಹತ್ತಿದ್ದೀವಿ. ಇಲ್ಲಿಂದ ಗುರುಂಕೊಂಡ ಸಿಟಿ ಹೇಗೆ ಕಾಣಿಸ್ತಿದೆ ಅಂತ ನೋಡಿ. ಹಾಗೆ ಇನ್ನು ಸ್ವಲ್ಪ ಲೆಫ್ಟಲ್ಲಿ ಬಂದರೆ ಇಲ್ಲಿ ಮಹಲ್ ಸಹ ನೋಡೋಕ್ಕೆ ಚಿಕ್ಕದಾಗಿದ್ರು ಹತ್ತಕ್ಕೆ ಮಾತ್ರ ತುಂಬ ಕಷ್ಟ ಆಗ್ತಾ ಇದೆ. ಅಂದರೆ ಫುಲ್ಲು ಕೆಳಗಡೆಯಿಂದ ಇದು ಸ್ಲೋಪ್ ಆಗಿಲ್ಲ ಬೆಟ್ಟ. ಈ ಬೆಟ್ಟನ ಗಮನಿಸೋದಾದರೆ ಸ್ಟ್ರೈಟಾಗಿ ನಿಂತ್ಕೊಂಡಿರೋ ಥರ ಕಾಣಿಸುತ್ತೆ. ಅದಕ್ಕೋಸ್ಕರ ಈ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಮಾಡೋದು ಕೂಡ ಕಷ್ಟ ಆಗುತ್ತೆ. ಈ ಕೋಟೆ ಬಂದು ಸುಮಾರು ಸಮುದ್ರ ಮಟ್ಟಕ್ಕೆ 650 ಮೀಟರ್ ಮೇಲೆ ಇದೆ. ಈ ಕೋಟೆ ಬಂದು ಆರ್ಕಿಯಾಲಜಿಸ್ಟ್ ಪರ್ಮಿಷನ್ ಕೂಡ ಇದೆ. ಇಲ್ಲಿ ಸುತ್ತಮುತ್ತ ಅಗೆಯೋದು ಕೂಡ ನಿಷೇಧ ಮಾಡಿದ್ದಾರೆ. ಇಲ್ಲಿ ಬೆಟ್ಟದ ಮೇಲೆ ಬಂದು ಮತ್ತೆ ಹಾಗೂ ಸುತ್ತಮುತ್ತ ಕೋಟೆ ಸುತ್ತಮುತ್ತ ಸಹ ಅಗೆಯೋಕ್ಕೆ ಯಾರಿಗೂ ಪರ್ಮಿಷನ್ ಸಹ ಇಲ್ಲ. ಈಗ ನೀವು ಇಲ್ಲಿ ಮೇಲೆ ಏನು ನೋಡ್ತಿದ್ದೀರಾ, ಇದು ಬಂದು ಮೊದಲನೇ ದ್ವಾರ ಆಗಿರುತ್ತೆ.
ನೋಡ್ಬೋದು ಇಲ್ಲಿ ಈ ಥರ ಸುಮಾರು ದ್ವಾರಗಳಿದ್ದಾವೆ. ಇಲ್ಲಿ ಎಷ್ಟು ದ್ವಾರಗಳಿದಾವೆ ಅಂತ ಟಾಪ್ ವ್ಯೂವಿಂದ ನೋಡ್ತಾ ಇರ್ಬೋದು ಈಗ ನೀವು. ಇಷ್ಟು ಥರ ಇದ್ದಾವೆ. ಹಾಗೆ ಇಲ್ಲಿ ಮುಂದೆ ನೋಡಿಕೊಂಡ್ರೆ ದೊಡ್ಡ ದೊಡ್ಡ ಕಲ್ಲುಗಳಿಂದ ಸಹ ಕಟ್ಟಿದ್ದಾವೆ. ಸುಮಾರು ಒಂದೊಂದು ಕಲ್ಲು 2ರಿಂದ 3 ಅಡಿ ಸಹ ಇದೆ ಇಲ್ಲಿ. ಹಾಗೆ ಇಲ್ಲಿ ರೈಟಲ್ಲಿ ನೋಡಿಕೊಂಡ್ರೆ ಇದು 2ನೇ ದ್ವಾರ ಆಗಿರುತ್ತೆ. ಒಂದೊಂದು ಕಲ್ಲು ಸಹ ಕೋಟೆ ಸ್ಟೈಡಲ್ಲಿ ಕಟ್ಟಿದ್ದಾರೆ ನೋಡಿ. ಹಾಗೆ ರೈಟ್ ಸೈಡಲ್ಲಿ ನೋಡ್ಕೊಳೋದಾದರೆ ಅದು ಮಸೀದಿ ಅನ್ಕೋತೀನಿ, ಕ್ಲಾರಿಟಿ ನನಗೂ ಗೊತ್ತಿಲ್ಲ ಗೋಡೆನೋ ಮಸೀದಿ ಅಂತ. ಬಟ್ ಎಲ್ಲ ತುಂಬ ಹಾಳಾಗಿದ್ದಾವೆ. ಬನ್ನಿ ಮುಂದೆ ಹೋಗೋಣ. ಇಲ್ಲಿ ನಾವು ಟ್ರಕ್ಕಿಂಗ್ ಮಾಡೋ ಸಮಯದಲ್ಲಿ ಒಂದು ಮಸೀದಿ ಸಹ ಕಾಣಿಸಿಲ್ಲ ನಮಗೆ. 40 ಮಸೀದಿಗಳಿದ್ದಾವೆ ಅಂತ ಹೇಳಿದ್ರು, ಬಟ್ ಒಂದು ಮಸೀದಿ ಸಹ ನಮಗಾದರೆ ಕಾಣಿಸಿಲ್ಲ. ತುಂಬ ಹಾಳಾಗೋಗ್ಬಿಟ್ಟಿದ್ದಾವೆ. 99% ಹಾಳಾಗೋಗ್ಬಿಟ್ಟಿದ್ದಾವೆ ಎಲ್ಲನೂ. ಇಲ್ಲಿ ಮುಂದೆ ನೋಡ್ಬೋದು ವಾಚ್ ಟವರ್ ಸಹ ಕಟ್ಟಿದ್ದಾರೆ. ಕೆಳಗಡೆಯಿಂದ ಶತ್ರುಗಳನ್ನ ಇಲ್ಲಿಂದನೇ ವಾಚ್ ಮಾಡ್ಬೋದು, ಯಾರನ್ನು ಆಕ್ರಮಣ ಮಾಡ್ತಾರ ಅಂತ ಹೇಳ್ಬಿಟ್ಟು. ಇವರಿಗೆ ಇಲ್ಲಿಂದನೇ ಪ್ರೊಟೆಕ್ಟ್ ಸಹ ಸಿಗುತ್ತೆ. ಆಲ್ಮೋಸ್ಟ್ ಇವು ಕೂಡ ತುಂಬ ಹಾಳಾಗಿದ್ದಾವೆ. 60 to 70% ಡ್ಯಾಮೇಜ್ ಆಗೋಗಿದ್ದಾವೆ ಇವು ಕೂಡ. ನೋಡ್ಬೋದು ನೀವು ಇಲ್ಲಿ. ಈ ಮಹಲ್ ಬಂದ್ಬಿಟ್ಟು ಝೂಮ್ ಮಾಡ್ತಾ ಇದೆ ನೋಡಿ. ಈಗ ಕೆಳಗಡೆ ಮಹಲ್ ಇದೆ. ಇದೆಲ್ಲ ಗುರುಮಕೊಂಡ ಸಿಟಿ ಅಂತ ಹೇಳ್ಬೋದು. ಬನ್ನಿ ಹಾಗೆ ಮುಂದೆ ಹೋಗ್ತಾ ಬೆಟ್ಟ ಹತ್ತ. ಹಾಗೆ ಇಲ್ಲಿ ಮುಂದೆ ಬರ್ತಾ ದೊಡ್ಡ ದೊಡ್ಡ ಬಂಕರ್ಗಳು ಸಹ ನಿರ್ಮಿಸಿದ್ದಾರೆ. ಅವು ಕ್ಲಾರಿಟಿಯಾಗಿ ಏನಂತ ಕೂಡ ಗೊತ್ತಿಲ್ಲ. ಬನ್ನಿ ಹತ್ರಕ್ಕೆ ಹೋಗಿ ನೋಡೋಣ ಏನಂತೇಳಿ. ಆ ಕಾಲದಲ್ಲಿ ಏನಕ್ಕೆ ಯೂಸ್ ಮಾಡ್ತಾ ಇದೆ ಅಂತ ಕ್ಲಾರಿಟಿ ಗೊತ್ತಿಲ್ಲ. ಮೇಬಿ ಸ್ಟೋರ್ ರೂಮ್ ತರ ಇರ್ಬೋದು ಅನ್ಕೊಂಡಿದ್ದೀನಿ ಇದೆಲ್ಲಾನು. ಅಂದ್ರೆ ಇವ್ರೇನು ಬೆಟ್ಟ ಚಿಕ್ಕದಾಗೆ ಇರುತ್ತೆ ನೋಡಕ್ಕೆ ಅನ್ಕೊಂಡೆ, ನೋಡ್ರಿ ಇದೇ ಫೈನಲ್ ಅನ್ಕೊಂಡ್ರೆ ಇನ್ನೂ ಸಹ ಮೇಲೆ ಇದೆ. ಹಾಗೆ ಇಲ್ಲಿ ಮುಂದೆ ಬರ್ತಾ ಕಲ್ಲಿನ ಮೇಲೆ ಆಂಜನೇಯನ್ ಸಹ ಕೆತ್ತನೆ ಮಾಡಿದ್ದಾರೆ, ನೋಡ್ಬೋದು. ಇನ್ನ ತುಂಬಾ ಮೇಲೆ ಹೋಗ್ಬೇಕಾಗುತ್ತೆ. ನೀರನ್ನ ಸ್ಟೋರ್ ಮಾಡ್ಕೊಂತ ಇದ್ರಿ ಇಲ್ಲಿ ಅನ್ಸುತ್ತೆ. ಅಂದ್ರೆ ಬೆಟ್ಟದ ಮೇಲೆ ಮಳೆ ಬೀಳುತ್ತಲ್ವಾ, ಆ ನೀರು ಕೆಳಗಡೆ ಬಂದಾಗ ಇಲ್ಲಿ ಸ್ಟೋರ್ ಮಾಡ್ಕೊಂಡು ಯೂಸ್ ಮಾಡ್ಕೊಂತ ಇದ್ರ ಅನ್ಸುತ್ತೆ. ಸರಿ ಬನ್ನಿ ಹಾಕಿ ಹೋಗೋಣ. Finally, I reached ಗುರುಮಕೊಂಡ. ಈಗ ನೀವು ಇದನ್ನೇ ನೋಡ್ತಾ ಇದ್ದೀರಾ, ಈ ಬಂಕರ್ಸ್ ಥರ ಇದಾವಲ್ಲ, ಇದನ್ನು ಕುದುರೆಗಳಿಗೋಸ್ಕರ ಉಪಯೋಗಿಸ್ತಾ ಇದ್ರಂತೆ ಇಲ್ಲಿನ ಜನ. ಯಾಕಂದರೆ ಬೆಟ್ಟದ ಮೇಲೆ ಕುದುರೆ ಬರ್ತಾ ಇತ್ತಲ್ವಾ. ಹಾರ್ಟ್ ಪೇಷಂಟ್ ಯಾರೇ ಇದ್ದರೆ ಖಂಡಿತವಾಗ್ಲೂ ಬರೋಕ್ಕಾದ್ರೆ ಹೋಗ್ಬಿಡಿ. ಹತ್ತಕ್ಕೆ ಮಾತ್ರ ತುಂಬ ಹಾರ್ಡ್ ಆಗಿದೆ. ಇಲ್ಲಿ ದಾರಿ ಸಹ ಕಾಣಿಸ್ತಾ ಇದೆ. ಇಲ್ಲಿ ಕುದುರೆಗಳಿಗೆ ಕಟ್ಟಾಕ್ ಮೇವನ್ನು ಸಹ ಹಾಕ್ತಾ ಇದ್ರು ಅನ್ಸುತ್ತೆ ಇಲ್ಲಿ. ಅದಕ್ಕೋಸ್ಕರ ಮಾಡಿರೋಂಥ ಬಂಕರ್ಸ್ ಇವು. ಫೈನಲಿ ಕೋಟೆ ಮೇಲೆ ಆದರೆ ರೀಚ್ ಆದ್ವಿ. ಆದರೆ ಇಲ್ಲಿ 40 ಮಸೀದಿಗಳು ಅಂತ ಹೇಳಿದ್ರು, ಆದರೆ ಒಂದು ಮಸೀದಿ ಸಹ ಕಾಣಿಸ್ತಿಲ್ಲ ನಮಗೆ. ಎಲ್ಲ ತುಂಬ ನಾಶ ಮಾಡಿಬಿಟ್ಟಿದ್ದಾರೆ, 1% ಕೂಡ ಇಲ್ದಿರೋ ಥರ.
ಅದೇ ರೀತಿ ನೋಡಿಕೊಂಡ್ರೆ ಇಲ್ಲಿ ಸುಮಾರು ಸುರಂಗಗಳು ಸಹ ಇದಾವಂತೆ. ಈ ಕೋಟೆಯಿಂದ ಔಟ್ಸೈಡ್ ಹೋಗೋಕ್ಕೆ 3 ಸುರಂಗದ ದಾರಿಗಳು ಸಹ ಇದಾವೆ ಅಂತ ಹೇಳಿದ್ರು ಇಲ್ಲಿನ ಸ್ಥಾನಿಕರು. ಅದೇ ರೀತಿ ಇಲ್ಲಿ ಸಹ ನೋಡಿಕೊಂಡ್ರೆ ಒಂದು ಬಂಕರ್ ಥರ ಕಾಣಿಸ್ತಾ ಇದೆ. ಅದು ಬಂಕರ ಮಸೀದಿ ಅಂತ ಕೂಡ ಗೊತ್ತಿಲ್ಲ ಕ್ಲಾರಿಟಿಯಾಗಿ. ಬನ್ನಿ ಒಳಗಡೆ ಹೋಗಿ ನೋಡೋಣ. ಒಳಗಡೆ ಹೋದರೆ ಆಗಲೇ ನೋಡಿದ್ವಲ್ಲ, ಸೇಮ್ ಅದೇ ಥರ ಬಂಕರ್ಸ್ ಥರನೇ ಕಾಣಿಸ್ತಾ ಇದ್ದಾವೆ. ಇಲ್ಲಿ ಹೆಸರುಗಳೆಲ್ಲ ಬರೆದ್ಬಿಟ್ಟು ಗೋಡೆಗಳೆಲ್ಲ ತುಂಬ ಹಾಳು ಮಾಡಿದ್ದಾರೆ ಇದನ್ನು. ಇಲ್ಲಿಗೆ ಬರೋವಂಥ ವಿಸಿಟರ್ಸ್ ಇಲ್ಲಾಂದರೆ ಅಲ್ಲಿ ಹೆಸರನ್ನೆಲ್ಲ ಕೆತ್ತನೆ ಮಾಡಿದ್ದಾರೆ. ಸರಿ ಬನ್ನಿ ಹೋಗೋಣ ಔಟ್ಸೈಡ್. ಈಗ ನೀವೇನು ನೋಡ್ತಾ ಇದ್ದೀರಾ ಈ ಒಡೆದೋಗಿರೋಂಥ ಗೋಡೆಗಳನ್ನ, ಇದನ್ನು ಆಗಿನ ಕಾಲದಲ್ಲಿ ಕಾಯಿನೆಗಳನ್ನ ಪ್ರಿಂಟ್ ಮಾಡೋದಕ್ಕೆ ಉಪಯೋಗಿಸ್ತಾ ಇದ್ರಂತೆ. ಇದನ್ನ ಈಗ ನೋಡಿ ಯಾವ ಥರ ಹಾಳಾಗೋಗಿದೆ. ಇಲ್ಲಿ ಮೇಲೆ ಸಹ ಕಾಯಿನೆಗಳನ್ನ ಪ್ರಿಂಟ್ ಮಾಡ್ತಾ ಇದ್ರಂತೆ. ಅದನ್ನೇ ಟಂಕ್ಸಾಲ ಅಂತ ಹೇಳ್ತಾರೆ. ಇವತ್ತು ಫುಲ್ಲು ಹಾಳು ಬಿದ್ದೋಗಿದೆ ಇದೆಲ್ಲ. ಎಲ್ಲಂದರೆ ಅಲ್ಲಿ ಹೆಸರುಗಳು ಸಹ ಬರೆದುಬಿಟ್ಟು ಗೋಡೆನೆಲ್ಲ ಕೆಡಿಸ್ಬಿಟ್ಟಿದ್ದಾರೆ. ಹಾಗೆ ಇಲ್ಲಿ ಮುಂದೆ ನೋಡಿಕೊಂಡ್ರೆ ಸೈನಿಕರಿಗೆ ಇರುವಂಥ ಜಾಗ ಇದು. ಅವ್ರಿಗೆ ಮನೆಗಳು ಸಹ ನಿರ್ಮಿಸ್ಕೊಂಡಿದ್ದಾರೆ, ಎಲ್ಲ ಫುಲ್ ಕಲ್ಲಿನಿಂದಾನೆ. ಮೇಲೆ ಆದರೆ ತುಂಬ ಹಾಳು ಮಾಡಾಕ್ತಾರೆ. ಈಗ ನಿಮ್ಗೆ ಒಂದು ತೋರಿಸ್ತೇನೆ ನೋಡಿ, ಇದು ಏನಕ್ಕೆ ನಿರ್ಮಾಣ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ನಾನು ಅಂದ್ಕೊಂಡಿದ್ದೀನಿ ಇದು ಬಂದು ವಾಟ್ರಿಗೆ ಅಂತ, ಅಂದರೆ ಕುಡಿಯೋ ನೀರಿಗೆ ಮಾಡ್ಕೊಂಡಿರ್ಬೋದು ಅಂತ. ಮೇಲೆ ನೋಡೋಣ ಬನ್ನಿ ಯಾವ ಥರ ಇದೆ ಅಂತ. ಒಳಗಡೆ ನೋಡ್ಬೋದು ನೀವು, ಎಲ್ಲ ಕಲ್ಲುಗಳು ಹಾಕಿ ಎಲ್ಲ ಗಲೀಜು ಮಾಡಾಕಿದ್ದಾರೆ. ಬಟ್ ನಾನು ಅನ್ಕೊತಾ ಇದ್ದೀನಿ ಕುಡಿಯೋ ನೀರು ಹಿಡ್ಕೊಂಡಿದ್ರಲ್ಲಿ ಶೇಖರಣೆ ಮಾಡ್ಕೋಬೋದು ಅಂತ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದನ್ನ ನೀರು ಸ್ಟೋರೇಜ್ ಸಹ ಮಾಡ್ಕೋಬೋದು. ಇಲ್ಲಿ ಆ ಕಡೆ ಒಂದು ಕಡೆ ಮಾಡ್ಬೋದು, ಮತ್ತು ಈ ಕಡೆ ಸಹ ಅದೇ ಥರ ಮಾಡ್ಕೊಂಡಿದ್ದಾರೆ. ಅಂದರೆ ಇಲ್ಲಿ ಮಳೆ ನೀರು ಬೀಳ್ತಾವಲ್ಲ, ಮಳೆ ನೀರು ಬಿದ್ದಾಗ ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡ್ಕೊತಾ ಇರ್ಬೋದು ನೀರನ್ನ. ಇಲ್ಲಿ ನೀವು ನೋಡ್ಬೋದು ಮಸೀದಿ ಏನೋ ಗೊತ್ತಿಲ್ಲ, ಎಲ್ಲ ಆಳವಾಗಿ ಬಿದ್ದೋಗ್ಬಿಟ್ಟಿದೆ. ಮಸೀದಿ ಅಂತ ಗೊತ್ತಿಲ್ಲ, ಇಲ್ಲ ಆಗಲೇ ಕಾಣಿಸ್ತಲ್ವ ಬಂಕರ್ ಆ ಟೈಪ್ ಅಂತ ಗೊತ್ತಿಲ್ಲ. 90% ಬೆಟ್ಟದ ಮೇಲೆ ತುಂಬ ಹಾಳಾಗೋಗ್ಬಿಟ್ಟಿದೆ. ಟಿಪ್ಪು ಸುಲ್ತಾನ್ ಅವರ ಮಾವನಾದ ಮೀರ್ ರಾಜ ಅಲಿ ಖಾನ್ ಸಮಾಧಿ ಸಹ ಈ ಕೋಟೆ ಕೆಳಗಡೆ ಇದೆ. ಅದನ್ನು ಪಾರ್ಟ್ 2 ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.